ಜ್ಯೋತಿ ಬಾಪುಲೆ ಅವರ ಜನ್ಮದಿನಾಚರಣೆ. ಭಾರತದ ಶಿಕ್ಷಣ ಕ್ಷೇತ್ರದ ಪಿತಾಮಹ ಮಹಾತ್ಮ ಜ್ಯೋತಿ ಬಾಪುಲೆ ಅವರ ಜನ್ಮದಿನವನ್ನು ಶಿವಮೊಗ್ಗ ನಗರದ ಶ್ರೀ ಕಲಾ ಕೌಶಲ್ಯ ಅಭಿವೃದ್ಧಿ ಕೇಂದ್ರದಲ್ಲಿ ಏಪ್ರಿಲ್ 11, 2026 ಶನಿವಾರ ಬೆಳಗ್ಗೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಾ. ಶೇಖರ್ ಗೌಳೇರ್ ರವರು ಮುಖ್ಯ ಭಾಷಣ ಮಾಡಿ ಜ್ಯೋತಿ ಬಾಪುಲೆ ಅವರ ಸೇವೆಯನ್ನು ಸ್ಮರಿಸಿದರು. ಜೊತೆಗೆ ಹಿಂದುಳಿದ ಜನಜಾಗೃತಿ ವೇದಿಕೆ ಸಂಚಾಲಕ ಆರ್.ಟಿ. ನಟರಾಜ್, ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷ ನವೀನ್ ತಲಾರಿ, ಮಿಲಿಂದ ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷರು ಅಣ್ಣಪ್ಪ ಆಯನೂರು ಕೋಟೆ, ಸಾವಿತ್ರಿ ಬಾಪುಲೆ ಅವರ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧೀನ ಕಾರ್ಯದರ್ಶಿ ಹಾಗೂ ಎಸ್ಸಿ/ಎಸ್ಟಿ ನೌಕರರ ಸಂಘದ ಅಧ್ಯಕ್ಷರು ಹನುಮನಾಯಕ್, ಅಹಿಂದ ಸಂಘಟನೆ ಮಾಜಿ ಜಿಲ್ಲಾ ಸಂಚಾಲಕ ಪರಮೇಶ್ವರಪ್ಪ, ಹಿಂದುಳಿದ ಜನಜಾಗೃತಿ ವೇದಿಕೆ ಗೌರವ ಅಧ್ಯಕ್ಷರು ಪ್ರೊ. ಎಚ್. ರಾಚಪ್ಪ, ಉಪಾಧ್ಯಕ್ಷ ಎ.ಕೆ. ಚಂದ್ರಪ್ಪ, ಜನ್ಮೇಜಿರಾವ್, ಸಂಘಟನಾ ಕಾರ್ಯದರ್ಶಿ ಚನ್ನವೀರಪ್ಪ ಗಾಮನಗಟ್ಟಿ, ಆದಿಜಾಂಬವ ಮಹಾಸಭಾ ಕಾರ್ಯದರ್ಶಿ ಶಿವಲಿಂಗಪ್ಪ, ಖಜಾಂಚಿ ಕೆಂಪುರಾಮು, ಎಸ್ಸಿ/ಎಸ್ಟಿ ಸಂಘದ ಕಾರ್ಯದರ್ಶಿ ಚನ್ನಕೇಶವ ಮೂರ್ತಿ, ಉಪ ಕಾರ್ಯದರ್ಶಿ ಮಧುಕುಮಾರ್, ಅಹಿಂದ ಜಿಲ್ಲಾ ಸಂಚಾಲಕ ಕಲ್ಲಪ್ಪ ಚಿತ್ರಟ್ಟಿಹಳ್ಳಿ, ವಾಲ್ಮೀಕಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಗಿರೀಶ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಭಾರತದ ಶಿಕ್ಷಣ ಕ್ಷೇತ್ರದ ಪಿತಾಮಹ ಎಂದೇ ನಾವೆಲ್ಲ ಸವಿನೆನಪು ಮಾಡಿಕೊಳ್ಳುವಂಥ ಜ್ಯೋತಿ ಬಾಪುಲೆ ಅವರ ಜಯಂತಿ ದಿನವಾಗಿರೋದ್ರಿಂದ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಗೆ ನಾವು ಸಂಸ್ಥಾಗತ ಗೌರವ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ನಮ್ಮ ದೇಶ ಮುಂದುವರಲಿಕ್ಕೆ ಶೈಕ್ಷಣಿಕ ಕ್ಷೇತ್ರ ಎಷ್ಟು ಸಾಧನೆಯನ್ನು ಮಾಡಿದೆಯೋ ಅದಕ್ಕೆ ಕಾರಣಕರ್ತರಾದಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಭಾರತದ ಎಲ್ಲ ಸರ್ಕಾರದ ಇಲಾಖೆಗಳಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎಲ್ಲ ಸಂಘ ಸಂಸ್ಥೆಗಳ ಒಂದು ಮುಖಂಡರು ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡೋ ವಿಚಾರದಲ್ಲಿ ಚರ್ಚೆ ಮಾಡಿದರ ಜೊತೆಗೆ ನಮ್ಮ ಮಾತೆ ಎಂಬುವರು ಸಾವಿತ್ರಿಬಾಯಿ ಫುಲೆ ಅವರ ಒಂದು ದಿನಾಚರಣೆಯನ್ನು ಕೂಡ ನೆರವೇರಿಸೋಕ್ಕೆ ನಾವೆಲ್ಲರೂ ಸೇರ್ಕೊಂಡ್ವಿ. ಇದು ಸಾಮಾನ್ಯವಾಗಿ ನಾವು ಇಷ್ಟು ವರ್ಷ ಬೆಳೆದು ಬಂದರೂ ಕೂಡ ಎಂಪ್ಲಾಯೀಸ್ ಆದರೂ ಕೂಡ ಸಾವಿತ್ರಿಬಾಯಿ ಫುಲೆ ಯಾರು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಕಾರಣ ಯಾರು ಅಂದರೆ ಈ ಒಂದು ಸಾಮಾಜಿಕ ವ್ಯವಸ್ಥೆ ಒಂದು ಹಿಡನ್ ಅಜೆಂಡಾದಲ್ಲಿ ಇದು ಮುಚ್ಚೋಗಿತ್ತು. ಇತ್ತೀಚೆಗೆ ಬಹುಶಃ ಬೆಳಕಿಗೆ ಬರ್ತಾ ಇರೋದು ಸುಮಾರು ಒಂದು 10-15 ವರ್ಷದಿಂದ ಇರ್ಬೋದು ಅಂತ ನನ್ನ ಅನಿಸಿಕೆ. ಮುಂಚೆ ಏನೂ ಗೊತ್ತಾಗ್ತಿರಲಿಲ್ಲ. ಅಂದರೆ ಎಷ್ಟೋ ಮಹಾನ್ ವ್ಯಕ್ತಿಗಳು, ಹಿಂದುಳಿದ ನಮ್ಮ ಮಹಾನ್ ವ್ಯಕ್ತಿಗಳು ಹೊರ ಪ್ರಪಂಚಕ್ಕೆ ಬಂದೇ ಇಲ್ಲ, ತಂದಿಲ್ಲ. ಈ ಇತ್ತೀಚಿನ ನಮ್ಮಲ್ಲೆಲ್ಲ ಜಾಗೃತಿ ಮೂಡಿ ನಾವು ಇದನ್ನು ಹೊರಗೆ ತರ್ತಾ ಇದ್ದೀವಿ. ಇನ್ನೂ ಬಹುಶಃ ಎಷ್ಟೋ ಜನ ಇದ್ದಾರೆ ಅಂತ ಕಾಣುತ್ತೆ, ತರ್ತಾ ಇಲ್ಲ. ತರೋಂಥ ಆಸಕ್ತಿನ ನಾವು ಬೆಳೆಸ್ಕೊಳ್ಬೇಕು. ಈ ಸಾವಿತ್ರಿಬಾಯಿ ಫುಲೆ ಮಾತೆಯವರು ಅಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಹಕ್ಕು ಇಲ್ಲದೆ ಇರೋ ಒಂದು ಸಂದರ್ಭದಲ್ಲಿ ಶಿಕ್ಷಣ ಕೊಡಿಸ್ಬೇಕು. ನಾನು ತಿಳಿದ ಮಟ್ಟಿಗೆ ಹೇಳ್ತೀನಿ, ಶಿಕ್ಷಣ ಕೊಡಿಸೋ ವಿಚಾರದಲ್ಲಿ ತುಂಬ ಶ್ರಮ ವಹಿಸಿದ್ರು. ಅದಕ್ಕೆ ಭಾಳ ಅಡೆತಡೆ ಮಾಡಿದ್ರು. ಅವ್ರ ಮೇಲೆ ಸಗಣಿ ಎರಚಿದ್ರು, ಹುಟ್ಟಂಥ ಸೀರೆ ಮೇಲೆ ಕೆಸರು ಎರಚಿದ್ರು, ಅವ್ರ ಮೇಲೆ ಹಲ್ಲೆ ಎಲ್ಲ ಮಾಡಿದ್ದು ವಿಚಾರ ಎಲ್ಲ ನಾನು ಹಿಂದೆಲ್ಲ ತಿಳ್ಕೊಂಡೆ. ಆ ಒಂದು ಪ್ರಯತ್ನದಲ್ಲೂ ಕೂಡ, ಆ ಒಂದು ನೋವಲ್ಲಿ, ಒಂದು ಅನುಭವಿಸಿದ ಸಂಕಷ್ಟದಲ್ಲೂ ಕೂಡ ಶಿಕ್ಷಣದ ಹಕ್ಕನ್ನು ಹೆಣ್ಮಕ್ಳಿಗೆ ಇವತ್ತು ಬುನಾದಿ ಮಾಡೋದು. ಅವರು ಸಾಹೇಬ್ ಹೇಳ್ದಂಗೆ ಮಹಿಳಾ ಶಿಕ್ಷಣದ ಒಂದು ಪಿತಾಮಹನೇ ಅಂದರೆ ಏನಿಲ್ಲ, ಪಿತಾಮಹನೇ. ಅವ್ರದ್ದೊಂದು ಜನ್ಮ ದಿನಾಚರಣೆಯನ್ನು ಮುಂದಿನ ಸಾಯುವದಲ್ಲಿ
ನಾವೆಲ್ಲರೂ ಕೂಡ ಇದರಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೂ ಬರಲ್ಲ. ಮಹಿಳೆ ಅನ್ನೋದು ಒಂದೇ ಧರ್ಮ, ಮಹಿಳೆ ಅನ್ನೋದು ಒಂದೇ ಜಾತಿಯಲ್ಲಿ ನಾವು ಇವರ ಹೆಸರಿನಲ್ಲಿ ಶಿಕ್ಷಣ ಪಡೆದಿದ್ದೀವಿ. ಅದರಲ್ಲಿ ನಮ್ಮ ಅಕ್ಕ ತಂಗಿಯರಿರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಎಲ್ಲರೂ ಕೂಡ ನಾವು ಕೂಡ ಅದಕ್ಕೆ ಬಾಧ್ಯತರಾಗ್ತೀವಿ. ಆದ್ದರಿಂದ ಅವರು ಒಂದು ಇವತ್ತು ಜನ್ಮ ದಿನಾಚರಣೆನ ನಾವು ಸಿಂಪಲ್ಲಾಗಿ ಇವತ್ತು ಏಕಾಏಕಿ ಆಚರಣೆ ಮಾಡಿರೋದು ನಮಗೆಲ್ಲರೂ ಸಂತೋಷದ ವಿಷಯ. ಮತ್ತು ಇಷ್ಟು ಹೇಳಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ನಾನು ಇಲ್ಲಿ ಬಂದೆ ಇವತ್ತು. ಜ್ಯೋತಿಬಾ ಫುಲೆ, ಜ್ಯೋತಿರಾವ್ ಬಾಬುರಾವ್ ಗೋವಿಂದರಾವ್ ಫುಲೆ ಅಂತ ಅವರ ಹೆಸರು. ನಾವು ಈ ಅಸ್ಪೃಶ್ಯತೆ, ಜಾತೀಯತೆ ಮತ್ತು ಶೋಷಣೆ, ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯಗಳು, ಮೇಲ್ವರ್ಗದ ಜನ, ಕೆಳವರ್ಗದ ಜನ, ಈ ಎಲ್ಲ ತಾರತಮ್ಯಗಳನ್ನು ಹೋಗಲಾಡಿಸೋದಕ್ಕೆ ನಾವು ಯಾವಾಗಲೂ ಮಹಾರಾಷ್ಟ್ರವನ್ನು ನೆನಪಿಸ್ಕೊಳ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಹೋರಾಟದ ಸಂಘಟನೆ ಭಾರತದ ಯಾವ ರಾಜ್ಯದಲ್ಲೂ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಪ್ರಮುಖವಾದ ಕಾರಣ ಮಹಾರ್ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಅಂಬೇಡ್ಕರ್ ಇರ್ಬೋದು, ಆಮೇಲೆ ಜ್ಯೋತಿಬಾ ಫುಲೆ. ಈ ಜ್ಯೋತಿಬಾ ಫುಲೆ 1927ರಲ್ಲಿ ಅವರು ಹುಡ್ತಾರೆ. ಅವರ ಜೀವನದ ಉದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ಕೊಂಡ್ಬರ್ತಾರೆ. ಹೋರಾಟ ಯಾತಕ್ಕೋಸ್ಕರ ಅಂತಂದರೆ ಸಮಾಜದಲ್ಲಿ ಸಮಾನತೆ ತರಬೇಕು ಅಂತ ಹೇಳಿ. ಯಾವಾಗಲೂ ಕೂಡ ಈ ದಬ್ಬಾಳಿಕೆ ನಡೀತಾನೇ ಇರುತ್ತೆ. ದುಡ್ಡು ಮತ್ತು ಜಾತಿ, ದುಡ್ಡು ಮತ್ತು ಉತ್ತಮ ಜಾತಿ ಎರಡೂ ಒಂದು ಇದ್ಬಿಟ್ರೆ ಬಡ ಸಮಾಜವನ್ನು ತುಳಿಯೋದು ಅದು ಸಾಮಾನ್ಯವಾಗಿ ಹೋಗ್ಬಿಡುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಅವರು ಒಂದು ಹೋರಾಟವನ್ನು ಮಾಡಿ ಒಂದು ಹೊಸ ದಿಕ್ಕನ್ನು ತೋರಿಸ್ತಾರೆ. ಬಹಳ ಮುಖ್ಯವಾಗಿ ಶಿಕ್ಷಣ, ಮಹಿಳೆಯರಿಗೆ ಶಿಕ್ಷಣ ಇರಲಿಲ್ಲ ಅಂತಲೇ ಹೇಳ್ಬೋದು. ನಾವು ಶಿಕ್ಷಣದ ಬಗ್ಗೆ ಹೇಳಬೇಕಾದಾಗ ಸಾವಿತ್ರಿಬಾಯಿ ಫುಲೆ ಅವರ ಹೆಸರನ್ನು ಯಾವಾಗಲೂ ಹೇಳ್ತೇವೆ ನಾವು. ಯಾಕೆಂತಂದರೆ ಅವರು ಇಡೀ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲ ಶಿಕ್ಷಕಿ ಅಂತ ಹೇಳೇ ಅವರಿಗೆ ಹೆಸರು. ನಾವು ಯಾವಾಗಲೂ ಕೂಡ ಈ ಶಿಕ್ಷಣದ ಬಗ್ಗೆ ಹೇಳಬೇಕಾದಾಗ ರಾಧಾಕೃಷ್ಣನ್ ಅವ್ರ ಬಗ್ಗೆ ಹೇಳ್ತೇವೆ ನಾವು. ಒಳ್ಳೆ ಫಿಲಾಸಫರ್, ಒಳ್ಳೆ ಟೀಚರ್ ಅಂತ ಹೇಳಿ. ಆದರೆ ತಲ್ಲಣವನ್ನು ಉಂಟು ಮಾಡಿರ್ತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸ್ತೇ ಇರ್ತಕ್ಕಂಥ ಒಂದು ಸಂದರ್ಭ ಆಯಿತು. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸ್ತೇ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಟೀಚರ್ ಬೇಕಲ್ಲ ಹೆಣ್ಣು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡೋಕ್ಕೆ. ಟೀಚರ್ಗಳು ಕೂಡ, ಶಿಕ್ಷಕರು ಕೂಡ ಹೊರಗಡೆ ಬರ್ತಾ ಇರಲಿಲ್ಲ, ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ. ಯಾಕೆಂದರೆ ಹೊರಗಡೆ ಬಂದರೆ ಒಂದು ಮೇಲ್ವರ್ಗದ ಜನ ಒಂದು ತಂಡನೇ ಇತ್ತು ಅವರಿಗೆ ಮತ್ತೆ ಮನೆಗೆ ಓಡಿಸೋಕ್ಕೆ, ನೀನೇನು ಪಾಠ ಹೇಳ್ತೀಯ ಅಂತ ಹೇಳೋಕ್ಕೆ, ಅಥವಾ ಆಕ್ರಮಣ ಮಾಡೋಕ್ಕೆ, ಅಥವಾ ಎಲ್ಲ ರೀತಿಯ ದೌರ್ಜನ್ಯಗಳನ್ನು ಮಾಡೋಕ್ಕೆ. ಹೀಗಾಗಿ ಅನೇಕ ಜಾತಿಗಳು ಶಿಕ್ಷಣವನ್ನೇನೂ ಹೊಂದಲಿಲ್ಲ. ಹಾಗಾಗಿ ಹಿಂದುಳಿದ ಒಂದು ಪರಿಸ್ಥಿತಿಯನ್ನೇ ಅವರು ಮುಂದುವರ್ಸ್ಕೊಂಡು ಹೋದರು. ಅಂಥ ಒಂದು ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಪಾಠ ಹೇಳ್ತಾರೆ. ಎಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಅವರು. ಮನೆಗೆ ಬರಬೇಕಾದ್ರೆ, ಶಾಲೆಗೆ ಹೋಗ್ಬೇಕಾದ್ರೆ, ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ. ಅಂಥ ಒಂದು ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಯಜಮಾನರಾಗಿರ್ತಕ್ಕಂಥ ಜ್ಯೋತಿಬಾ ಫುಲೆಯವರು ಎಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾರೆ. ನಾನಿದ್ದೇನೆ ಅಂತ ಹೇಳಿ ಅವರಿಗೆ ಬೆನ್ತಟ್ಟಿ ಎಲ್ಲ ರೀತಿಯ ಅವಮಾನಗಳನ್ನು ಅವರು ನುಂಗಿ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಪಾಠವನ್ನು ಹೇಳ್ತಾರೆ. ಪಾಠ ಹೇಳೋದು ಅಂತಂದರೆ ಬರೀ ಈ ಪಾಠ ಹೇಳ್ತಕ್ಕಂಥದ್ದಲ್ಲ, ಅಕ್ಷರಗಳನ್ನು ಕಲಿಸ್ತಕ್ಕಂಥದ್ದಲ್ಲ, ಪುಸ್ತಕ ಓದಿಸ್ತಕ್ಕಂಥದ್ದಲ್ಲ. ಒಂದು ಜನಾಂಗದ ದೌರ್ಜನ್ಯವನ್ನು ವಿರೋಧ ಮಾಡ್ತಕ್ಕಂಥದ್ದು, ಅದನ್ನು ಮೆಟ್ಟಿ ನಿಲ್ತಕ್ಕಂಥದ್ದು, ಸಮಾನತೆಯನ್ನು ಸಾಧಿಸ್ತಕ್ಕಂಥದ್ದು, ಅವ್ರದೇ ಆಗಿರ್ತಕ್ಕಂಥ ಒಂದು ಗುಂಪನ್ನು ಕಟ್ಕೊಳ್ತಕ್ಕಂಥದ್ದು, ಮತ್ತು ನ್ಯಾಯವನ್ನು ಕೇಳ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದು ಕಾಲದಲ್ಲಿ ನಡೀತು. ಹೀಗಾಗಿ ಅಂಥ ಕಾಲ ಬರದೇ ಇದ್ದಿದ್ರೆ, ಅಂಬೇಡ್ಕರ್ ಹಿಂದೆ ಇದ್ದಿದ್ರೆ, ಜ್ಯೋತಿಬಾ ಫುಲೆ ಹಿಂದೆ ಹೋಗಿದ್ರೆ, ಇವತ್ತು ನಾವು ಎಲ್ಲರೂ ಕೂಡ ದಮನಿತ ಜನಾಂಗ, ಶೋಷಿತ ಜನಾಂಗ, ಹಿಂದುಳಿದ ಜನಾಂಗ ಒಂದು ಕಡೆ ಕೂತ್ಕೊಂಡು ಮಾತಾಡೋದಾಗಲಿ, ಏನಾದರೂ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಚರ್ಚೆಗಳನ್ನಾಗಲಿ ಯಾವುದೂ ಆಗ್ತಿರ್ಲಿಲ್ಲ.
ಹೀಗಾಗಿ ಒಂದು ಹಂತವನ್ನು ನಾವು ತಲುಪಿದ್ದೇವೆ. ಇವಾಗ ಸಾಕಷ್ಟು ಜಾತೀಯತೆ ಹೋಗಿದೆ, ಈಗ ಯಾರೂ ಅದನ್ನು ನೋಡ್ತಾ ಇಲ್ಲ. ಇನ್ನೂ ಕೆಲವು ಹಳ್ಳಿಗಳಲ್ಲಿ ನಡೀತಾನೆ ಇದೆ, ದೌರ್ಜನ್ಯಗಳು ನಡೀತಾ ಇದೆ. ಆ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ತಕ್ಕಂಥ ಜನ ಕೂಡ ಇದ್ದಾರೆ, ಅನೇಕ ಜನ ಕಾನೂನು ಹೋರಾಟಗಾರರು ಕೂಡ ಇದ್ದಾರೆ. ಸರ್ಕಾರಗಳು ಕೂಡ ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಿ ನಮಗೆ ಅನ್ಯಾಯ ಆಗಿದ್ರೆ ಅದನ್ನು ತಡೆಗಟ್ಟುತ್ತೆ. ಅಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅಂಥ ವಾತಾವರಣ, ಅಂಥ ಸಾಮಾಜಿಕ ಬದಲಾವಣೆ ಆಗಿರ್ತಕ್ಕಂಥ ಇವತ್ತಿನ ಕಾಲಘಟ್ಟಕ್ಕೆ ಅಂಥ ಮಹನೀಯರ ಕೊಟ್ಟ ಕೊಡುಗೆ ನಾನು ಯಾವಾಗಲೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಆ ದಿಕ್ಕಲ್ಲಿ ಸಾಗಬೇಕಾಗುತ್ತೆ. ಎಲ್ಲೇ ದೌರ್ಜನ್ಯ ನಡೀಲಿ, ಏನೇ ತೊಂದರೆ ಆಗಿರಲಿ, ಏನೇ ತಾರತಮ್ಯ ನಡೀತಾ ಇರಲಿ, ಅಂಥ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಪ್ರತಿರೋಧ ಮಾಡಬೇಕು. ಅದಕ್ಕೆ ಪ್ರತಿಭಟನೆ ಮಾಡಬೇಕು ನಾವು. ಮತ್ತು ನಮ್ಮತನ ಮನುಷ್ಯರಲ್ಲಿ ಜಾತಿ ಅದು ಎಷ್ಟೋ ಇನ್ನೂ ಹಾಗೆ ಉಳ್ಕೊಂಡಿದೆ. ಅದು ಇನ್ನೂ ದೊಡ್ಡ ದೊಡ್ಡ ಜಾತಿಗಳು ನಾವೇ ಮೇಲು ಅಂತ ಹೇಳಿ ಅದು ಮೆರಿತಾನೇ ಇದ್ದಾರೆ. ಹಿಂದುಳಿದ ಜನಾಂಗ ಹೆಚ್ಚು ಸಂಖ್ಯೆಯಲ್ಲಿ ಒಟ್ಟಿಗೆ ಸೇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಅಂಥ ಒಂದು ಇನ್ನೂ ಸಾಕಷ್ಟು ಬದಲಾವಣೆಗಳಾಗಬೇಕಾಗುತ್ತೆ. ಈಗ ಆರ್ಥಿಕವಾಗಿ ಸಾಕಷ್ಟು ಸವಲತ್ತುಗಳು ಸರ್ಕಾರಗಳಿಂದ ಬರ್ತಾ ಇದೆ, ಕೆಲಸಗಳು ಸಿಗ್ತಾ ಇದೆ, ಪ್ರತಿಭೆಗೆ ಪುರಸ್ಕಾರ ಸಿಗ್ತಾ ಇದೆ. ಅದು ಯಾವುದೇ ಕಾರಣದಿಂದ ನಮ್ಮ ಒಂದು ಹಿಂಜರಿಯುವಿಕೆ ಅಥವಾ ಕೀಳರಿಮೆ ಇವೆಲ್ಲವೂ ಕೂಡ ಫುಲ್ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಪ್ರಮುಖವಾಗಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಅಂಬೇಡ್ಕರ್ ಅಂತವರು ಸುಮಾರು ಜನ ಇದ್ದಾರೆ. ಅವನ್ನೆಲ್ಲ ನೆನೆಸ್ಕೋಬೇಕು ನಾವು ಇಂಥ ಸಂದರ್ಭದಲ್ಲಿ. ಹಾಗಾಗಿ ಅವರ ಒಂದು ಹುಟ್ಟು ಹಬ್ಬ ಇವತ್ತು ಇಲ್ಲಿ ಒಂದು ಸಣ್ಣ ಸಂಖ್ಯೆಯಲ್ಲಿ ಒಂದು 15-20 ಜನ ಸೇರಿ ನೀವೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಕೂಡ ಅನಿರೀಕ್ಷಿತವಾಗಿ ಇಲ್ಲಿ ಬಂದೆ, ನಿಮ್ಮ ಜೊತೆಗೆ ನಾನು ಇರ್ತೇನೆ ಅಂತ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಮಾತಾಡ್ತೀನಿ. 36 ವರ್ಷ ನನಗೆ ಇವ್ರ ಹೆಸರುಗಳು ತಿಳ್ಕೊಳಕ್ಕೆ, ಇವ್ರ ಫೋಟೋಗಳು ನೋಡಿ ಇವ್ರು ಯಾರು ಅಂತ ತಿಳ್ಕೊಳಕ್ಕೆ ಈಗ ಒಂದು 2 ವರ್ಷದ ಮುಂಚೆ ತಿಳ್ಕೊಂಡಿದ್ದೀವಿ. ಈ 2 ವರ್ಷದ ಮುಂಚೆ ತಿಳ್ಕೊಂಡಿದ್ದೀವಿ ಅಂದರೆ ಈಗ ನಮ್ಮ ಗುರು ಹಿರಿಯರಿರ್ಬೋದು, ನಮ್ಮ ಟೀಚರ್ಗಳಿರ್ಬೋದು, ನಮಗೆ ಈ ವಿಷಯಗಳು ತಿಳಿಸೋದಕ್ಕೆ ಇಷ್ಟು ದಿನ ತಗೊಂಡಿದ್ದಾರೆ. ನಾವು ಅದ್ರ ಬಗ್ಗೆ ಆಸಕ್ತಿ ತಗೊಂಡು ತಿಳ್ಕೊಳ್ಳೋಕ್ಕೂ ಇಷ್ಟು ದಿನ ತಗೊಂಡಿದ್ದೀವಿ. ನಮಗೆ ನಾನು ಈ ಸಾವಿತ್ರಿಬಾಯಿ ಫುಲೆ ಅವ್ರ ಹೆಸರಷ್ಟೇ ನೆನಪಿತ್ತು, ಜ್ಯೋತಿಬಾಯಿ ಫುಲೆ ಹೆಸರು ಮತ್ತೆ ಬರ್ತಿದ್ದೆ. ಆ ಜ್ಯೋತಿಬಾ ಫುಲೆ ಅಂತ ಇರೋದ್ರಿಂದ ನಾನು ಯಾರೋ ಅವರು ಲೇಡಿ ಹೆಸರು ಅಂದ್ಕೊಂಡೆ ನಾನು ಅನ್ಕೊಳ್ತಾ ಇದ್ದೆ. ಹಿಂದೆ ನಾವು ನಟರಾಜ್ ಸರ್ ಆಫೀಸಲ್ಲಿ, ಇದೇ ಆಫೀಸಲ್ಲೇ ಸಾವಿತ್ರಿಬಾಯಿ ಫುಲೆ ಅವ್ರ ಜಯಂತಿ ಆಚರಣೆ ಮಾಡಿದ್ವಿ. ಅವತ್ತು ಸಾಕಷ್ಟು ಹಿರಿಯರು ಬಂದಿದ್ರು. ಅವತ್ತು ಅವ್ರಿಗೆ ವಿಷಯಗಳು ಗೊತ್ತಿರಲಿಲ್ಲ, ಜ್ಯೋತಿಬಾಯಿ ಫುಲೆ ಆಗಲಿ, ಸಾವಿತ್ರಿಬಾಯಿ ಫುಲೆ ಆಗಲಿ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಮಾಡಿದ್ವಿ. ಇದೇ ರೀತಿ ಇವತ್ತು ಸಾಕಷ್ಟು ವಿಷಯಗಳು ಒಬ್ಬರಿಂದ ಒಬ್ಬರು ಹಿರಿಯರಿಂದ ಶೇರ್ ಆಯಿತು. ಇದೇ ರೀತಿಯೇ ಒಂದು ನಾವು ಇವತ್ತೇನು ಒಂದು 20 ಜನ ಇವಾಗ ಸೇರ್ಕೊಂಡು ಇವತ್ತು ಜಯಂತಿ ಮಾಡ್ತಿದ್ದೀವಿ ಶಿವಮೊಗ್ಗದಲ್ಲಿ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ 100 ಜನ ಸೇರ್ಕೊಂಡು, 100 ಜನ, 1000 ಜನ ಸೇರ್ಕೊಂಡು ಮಾಡುವಂಥ ಸಂದರ್ಭ ಬಂದೇ ಬರುತ್ತೆ. ಅವತ್ತಿನ ದಿನ ಇದೇ ಸಾಧಕರ ಫೋಟೋಗಳನ್ನ ಇಡೀ ರಸ್ತೆಗಳು ತುಂಬ ಇಟ್ಕೊಂಡು ಓಡಾಡುವಂಥ ದಿನ ಬಂದೇ ಬರುತ್ತೆ. ಇದು 100% ಸತ್ಯ. ಹಾಗೆ ಇವರು ಜ್ಯೋತಿಬಾ ಫುಲೆ ಅಷ್ಟೇ ಅಲ್ಲ, ಅವರು ಮಹಾತ್ಮ ಜ್ಯೋತಿಬಾಯಿ ಫುಲೆ. ನಮಗೆ ಇವತ್ತು ನಾವು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ಇಷ್ಟೆಲ್ಲ ಪೂರ್ವಭಾವಿ ಸಭೆ ಮಾಡ್ತಾ ಇದ್ದೀವಿ. ಅವರುಗಳು ಒಂದು ಸಂವಿಧಾನಾತ್ಮಕವಾಗಿ ನಮಗೆ ಒಂದು ಚೌಕಟ್ಟು ಹಾಕೊಟ್ಟಿದ್ದಕ್ಕೆ ನಮಗೆಲ್ಲ ಶಿಕ್ಷಣ ಕೊಟ್ಟಿದೆ, ನಮಗೊಂದು ಸ್ವತಂತ್ರ ಸಿಕ್ಕಿದೆ, ಒಂದು ಉದ್ಯೋಗದ ಸ್ವತಂತ್ರ ಸಿಕ್ಕಿರೋದಿರ್ಬೋದು, ಸ್ವತಂತ್ರವಾಗಿ ಮಾತಾಡೋದಿರ್ಬೋದು, ಸಂವಿಧಾನಾತ್ಮಕ ಹೋರಾಟಗಳಿರ್ಬೋದು, ಅವರಿಂದ ಸಿಕ್ಕಿದೆ ಅನ್ನೋದಕ್ಕೆ ಮೂಲ ಕಾರಣಗಳು ಇವ್ರ ಜೊತೆ ಫಾತಿಮಾ ಶೇಖ್ ಅಂತ ಇರ್ತಾರೆ, ನಮ್ಮ ಜ್ಯೋತಿಬಾ ಫುಲೆ ಅವರ ಸ್ನೇಹಿತರು ಮುಸ್ಲಿಂ ಇರ್ತಾರೆ. ಅವರು ಶಿಕ್ಷಣ ಪಡ್ಕೊಂಡ್ಬಿಟ್ಟು ಅವರು ಟೀಚರ್ ಆಗಿರ್ತಾರೆ. ಅವ್ರ ತಂಗಿನೂ ಶಿಕ್ಷಣ ಪಡ್ಕೊಂಡಿರ್ತಾರೆ. ಅವ್ರು ಆ ಕಾಲದಲ್ಲಿ ಶಿಕ್ಷಣ ಪಡ್ಕೊಂಡಿದ್ದಾರೆ ಅಂದ್ರೆ ಅದು ದೊಡ್ಡ ಸಾಧನೆ. ಈಗ ಹೇಳಿದ್ರು ಸರ್ ಹೇಳ್ದಂಗೆ, ಅವರು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಅವ್ರಿಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದ್ರೆ ಸಗಣಿ ಹೊಡೆದು ಕಳಿಸ್ತಾ ಇದ್ರು. ಅವರು ಬ್ಯಾಗ್ ಒಳಗೆ ಇನ್ನೊಂದು ಬಟ್ಟೆ ಇಟ್ಕೊಂಡು ಹೋಗ್ತಿದ್ರು. ಸ್ಕೂಲಿಗೆ ಹೋಗ್ಬಿಟ್ಟು ಅಲ್ಲಿ ಅವ್ರು ಬಟ್ಟೆ ಚೇಂಜ್ ಮಾಡ್ಕೊಂಡು ಪಾಠ ಮಾಡ್ಬಿಟ್ಟು ಬರ್ತಾ ಇದ್ರು. ಯಾರು ಏನಾರು ಮಾಡ್ಕೊಳ್ಳಿ ನನಗೇನು ಅಂತೇಳಿ ಅವ್ರು ಸಾಧನೆ ಮಾಡ್ಕೊಂಡ್ ಬಂದ್ರು. ಅವರು 4 ಜನ ಸೇರ್ಕೊಂಡ್ಬಿಟ್ಟು ಶಾಲೆ ಸ್ಕೂಲ್ಗಳೆಲ್ಲ ಕಟ್ತಾರೆ, ದಲಿತರಿಗೆ ಪಾಠ ಮಾಡ್ತಾರೆ. ಇದೇ ರೀತಿಯಲ್ಲಿ ಈ ರಾಜ ಮನೆತನದವರು ಅಲ್ಲಿ ಪಾಠಗಳು ಇವ್ರ ಹತ್ರ ಹೋಗಿ ಕಲಿತಾರೆ, ಇವ್ರು ಶಾಲೆಗಳಿಗೆ ಹೋಗಿ. ಅದರಲ್ಲಿ ಶಾಹು ಮಹಾರಾಜ್ ಅಂತ ಬರ್ತಾರೆ, ಅವರು ಪಾಠನ ಇವ್ರ ಹತ್ರ ಕಲಿತಾರೆ ಇವ್ರ ಸಂಸ್ಥೆಗಳಲ್ಲಿ ಕಲಿತು ಅಂಬೇಡ್ಕರ್ನ ಗುರುತಿಸಿ ಇವನೊಬ್ಬ ಚೆನ್ನಾಗಿ ಓದ್ತಾನೆ, ಇವ್ರಿಗೆ ನನ್ನ ಸಹಾಯಧನ ಮಾಡಿದ್ರೆ ಅವ್ನು ಫಾರಿನ್ಗೆ ಓದ್ತಾನೆ ಅಂತೇಳಿ ಅಂಬೇಡ್ಕರ್ ಅವರು ಓದೋದಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಅದಕ್ಕೆ ಕಂಡೀಷನ್ ಅಂದ್ರೆ ಮೇನ್ ಇವರು ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್ ಇವ್ರುಗಳು ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಶಿಕ್ಷಣ ಕಟ್ತಾ ಬಂದಿದ್ದು ನಿರಂತರ ನಡೆಯುತ್ತೆ. ನಾವು ಏನೇ ಸಂಘಟನೆ ಮಾಡ್ಕೊಂಡು ಏನೇ ಮಾಡಿದ್ರು ಕೊನೆಗೆ ಉಳಿಯೋದು ಶಿಕ್ಷಣ ಒಂದೇನೆ. ಶಿಕ್ಷಣ ಕಲಿತ್ರೆ ನಾವು ಎಲ್ಲಿ ಬೇಕಾದ್ರೂ ಹೋಗಿ ಸಾಧನೆ ಮಾಡ್ತೀವಿ ಅನ್ನೋದಕ್ಕೆ ಇವತ್ತು ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ನಮ್ಮ ಅಂಬೇಡ್ಕರ್ ಅವ್ರ ಜೊತೆ ನಾವುಗಳೆಲ್ಲ ಶಿಕ್ಷಣ ಪಡೆದು ಒಂದು ಸ್ಥಾನದಲ್ಲಿ ಕುತ್ಕೊಂಡು ಇವತ್ತಿಷ್ಟೆಲ್ಲ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ತೀವಿ ಧೈರ್ಯವಾಗಿ ಒಂದು ವಿಷಯಗಳ ಬಗ್ಗೆ. ಅಂದ್ರೆ ಇದಕ್ಕೆ
ಇವ್ರಿಗೆ ಹಾಕೊಟ್ಟಿರೋ ಫೌಂಡೇಶನ್ನೇ ಕಾರಣ. ಸೊ ನಾವೆಲ್ಲ ಒಗ್ಗಟ್ಟಾಗಿರೋಣ. ಇದೇ ರೀತಿ ಸಾಕಷ್ಟು ಮಹನೀಯರದು ನಾವು ಎಷ್ಟೋ ಜನ ಮರ್ತ್ಬಿಟ್ಟಿದ್ದೀವಿ. ಅಂಥವ್ರ ಜಯಂತಿಗಳನ್ನ ಮಾಡ್ಕೊಂಡು ಅಂಥ ವಿಷಯಗಳನ್ನ ಒಬ್ಬರಿಂದ ಒಬ್ಬರಿಗೆ ತಲುಪಿಸುವಂಥ ಕೆಲಸ ಮಾಡೋಣ ಮುಂದಿನ ದಿನದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಕನಸನ್ನ ನಟರಾಜ ಗೊತ್ತಾಗಿಲ್ಲ, ಅದನ್ನು ಸ್ವಲ್ಪ ಕಾರ್ಯಗತ ಮಾಡಬೇಕು ಅಂತ ಹೇಳಿ ನಾವಾದರೂ ಇನ್ನೇನು ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನ ನಮಗೆ ಏನಿಲ್ಲ ಅಂದ್ಕೊಂಡೆ. ಹಾಗಾಗಿ ನಾವೆಲ್ಲರೂ ಅನಿರೀಕ್ಷಿತವಾಗಿ ಒಂದು ಈ ಮೀಟಿಂಗ್ ಈ ಸಮಾರಂಭದಲ್ಲಿ ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ ಇವತ್ತು ಹುಟ್ಟುಹಬ್ಬ ಅಂತಕ್ಕೆ ನಮಗೆ ಇವತ್ತು ಜೀವ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಶಿಕ್ಷಣ ಕಾರಣ ಆಯಿತು. ಅವ್ರ ಶಿಕ್ಷಣ ಕಾರಣ ಆಗಿದ್ದಕ್ಕೆ ಪೂರಕವಾಗಿ ಜ್ಯೋತಿಬಾ ಫುಲೆ ಅವರು ಮತ್ತು ಆ ದಂಪತಿಗಳು ಹೋರಾಟ ಮಾಡಿದ್ರಿಂದ ಅವತ್ತು ಓದಿದ್ರು, ಸಂವಿಧಾನ ಬರೆಯಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರು. ಅವರು ಭೂಮಾರು ಅವರು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಅವರು ಹಿಂದುಳಿದ ಜನಾಂಗದಲ್ಲೇ ಹುಟ್ಟಿರ್ತಾರೆ. ಆವಾಗ ಅವರು ಈ ನಿಮ್ಗೆ ಯಾಕೆ ಬೇಕಾಗಿದ್ದು ಅಲ್ಲಿ ಪೇಶೆಗಳು, ಮಹಾರಾಷ್ಟ್ರದಲ್ಲಿ ಪೇಶೆಗಳು ಯಾವಾಗಲೂ ಸ್ಟಾರ್ಟ್ ಪೇಶೆಗಳ ವಿರುದ್ಧ ಬದುಕಬೇಕಾಗುತ್ತೆ ಅಂತ ಹೇಳಿ ನೀವು ಯಾಕೆ ಇದನ್ನೆಲ್ಲ ಮಾಡ್ತೀರಪ್ಪ ಅಂತ ಹೇಳ್ತಾರೆ. ಆತ ಬಿಡಲ್ಲ, ಅವಾಗ ಬರಲ್ಲ, ನಿನ್ನ ಮನೆ ನಾನು ನನ್ನ ಜೊತೆಗೆ ಇರ್ಬೇಡ ಅಂತ ಹೊರ. ಅವರು ಅವಾಗ ಒಂದಿಷ್ಟು ಓದಿರ್ತಾರೆ. ಆಯಮ್ಮ ಓದಿರಲ್ಲ, ಬರೀ ಇನ್ನೂ ಪ್ರಾಥಮಿಕ ಶಿಕ್ಷಣ ಶುರು ಮಾಡಿರ್ತದೆ. ಬಟ್ ಆಕೆ ಶಿಕ್ಷಕ ಇರಬೇಕು ಅಂತ ಆಕೆಗೆ ಶಿಕ್ಷಣ ಕೊಡಿಸ್ಬೇಕಲ್ಲ, ಆಕೆ ಇವರೇ ಶಿಕ್ಷಣ ಕೊಡಿಸ್ತಾರೆ. ಅವ್ರ ತಂದೆಯಿಂದ ಹೊರ ಬರ್ತಾರಲ್ಲ, ಹೊರ ಬಂದ ಅವ್ರ ಮನೆಯಲ್ಲೇ ಅವರು ಒಂದು ಕಡೆ ಇವ್ರನ್ನ ವಾಸ ಮಾಡಿಬಿಡ್ತಾರೆ. ಅವ್ರ ಜೊತೆಗೆ ಇಟ್ಕೊಂಡು ಏನೋ ಕ್ರಾಂತಿ ಏನಾದ್ರು ಮಾಡಿದ್ರೆ ಅವರು ಕೊನೆಗೆ ಆ ಫಾತಿಮಾ ಶೇಖ್ ಅವ್ರಿಗೆ ನಾವು ಸಂಘಟಿತರಾಗಬೇಕು, ನಮ್ಮ ಜನ ಒಂದು ಬದುಕಬೇಕು ಅಂತ ಹೇಳಿ, ನಾವು ಶಿಕ್ಷಣ ಹೊಂದಿರಬೇಕು ಅಂತ ಹೇಳಿ ಇವರೆಲ್ಲ ಹೋರಾಡಿದ್ರು. ಅವ್ರು ಹೋರಾಡಿದಕ್ಕೆ ಇವತ್ತೇನಾದರೂ ಸಂಘಟನೆಗಳಿಗೆ ಒಂದು ಬಲ ಬಂತು. ಅಂಬೇಡ್ಕರ್ ಅಂತ ಮಹಾತ್ಮ ಹೊರಬರಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಬಹುತೇಕ ಜ್ಯೋತಿಬಾ ಫುಲೆ ಅಂತವರು ಏನಾದ್ರು ಶಿಕ್ಷಣದಲ್ಲಿ ಹೋರಾಟ ಮಾಡಿದೆ ಹೋದ್ರೆ ಅಂಬೇಡ್ಕರ್ ಅಂತವ್ರು ನಮಗೆ ಸಿಗ್ತಿಲ್ಲ. ಯಾಕಂದ್ರೆ ಅವ್ರು ಶಿಕ್ಷಣ ಕೊಡುವಂತ ವ್ಯವಸ್ಥೆನೇ ನಿರ್ಮಾಣ ಆಗ್ತಿದ್ರು. ಹಂಗಾಗಿ ಅವರು ಶಿಕ್ಷಣ ಪಡೆಯೋಕೆ ಸಾಧ್ಯ ಆಗ್ತದೆ. ನಮಗೆ ಇವತ್ತು ಸಂವಿಧಾನ ಕೊಟ್ಟರು. ಈಗ ಪ್ರಶ್ನೆ ಬಂದಿರತಕ್ಕಂಥದ್ದು ಅವತ್ತು ಅಪೋಸ್ ಮಾಡಿದ್ರೆ ಇವತ್ತು ಸಂವಿಧಾನ ಅಪೋಸ್ ಮಾಡ್ತಾನೆ ಇದ್ದಾರೆ. ಅದು ಯಾವ ಕ್ಷಣದಲ್ಲೂ ಅವ್ರು ರಕ್ಷಣೆಗೆ ಆಗಲಿಲ್ಲ. ಅದು ಅವತ್ತಿನೂ ಸಂವಿಧಾನ ಸಭೆ ಒಳಗಿದ್ದು ನಾವು ಗಲಾಟೆ ಮಾಡ್ತಿದ್ರು. ಈಗ ಹೊರಗೆ ಬಂದು ಗಲಾಟೆ ಮಾಡ್ತಿದ್ದಾರೆ, ಸರ್ಕಾರದಲ್ಲಿ ಗಲಾಟೆ ಮಾಡ್ತಿದ್ದಾರೆ. ನಮಗೆ ಏನಾಗ್ತದೆ, ನಾವು ಏನೋ ಒಂದು ಶಾಸೆಗಳು ತೋರಿಸ್ಬಿಟ್ಟಿದ್ದಾರೆ. ಈಗ 83% ಜನ ಇದ್ದೀವಿ, ನಮಗೊಂದು ಶಾಸೆ ತೋರಿಸ್ಬಿಟ್ಟಿದ್ದಾರೆ. ನಿಮ್ಮ ಪ್ರಪಂಚದ ಇಷ್ಟವನ್ನು ತಂದ ತೋರಿಸ್ತಿದ್ದಾರೆ. ಹಬ್ಬಗಳನ್ನು ಮಾಡಿ ನಮ್ಮನ್ನೆಲ್ಲ ಕುಣಿಸ್ತಾರೆ. ಅವರು ಸಲೀಸಾಗಿ ಅವ್ರು ಏನು ಆ ಸಾಧನೆಗಳು ಮಾಡಬೇಕು ಅದನ್ನು ಮಾಡ್ತಾರೆ. ಹಂಗಾಗಿ ಸಂವಿಧಾನ ಇವತ್ತು ಅಪಾಯದಲ್ಲಿದೆ ಅಂತ ಹೇಳ್ತಾ ಇದೀವಿ. ಅಪಾಯದಲ್ಲಿ ಇರೋದು ನಿಜಾನ ಹೋದದ್ದು. ಇದಕ್ಕೆ ನಾವು ಈಗ ಏನಾಗಿದೆ ಅಂದ್ರೆ ಈಗಿನ ಜನರೇಷನ್ಗೆ ಸಂವಿಧಾನದ ಬಗ್ಗೆನೂ ಸ್ವಲ್ಪ ಪರಿಕಲ್ಪನೆ ಇಲ್ಲ. ಸಂವಿಧಾನ ಅದೇ ನಮ್ಗೆ ಏನಾಗಿದೆ ಅಂತ, ಯಾಕಂದ್ರೆ ಅವ್ರು ಯಾರು ಹೋರಾಟನೂ ಗೊತ್ತಿಲ್ಲ, ಅದರಿಂದ ಏನು ಲಾಭ ತಗೊಂಡಿದ್ದಂತ ಗೊತ್ತಿಲ್ಲ. ಏನೋ ಸರ್ಕಾರಗಳು ಕೊಡ್ತಾರೆ ಬಿಡೋ ಅಂತ ಹೇಳ್ತಾರೆ. ಸರ್ಕಾರಗಳು ಇರ್ಬೇಕು ಅಂತ ಹೇಳಿ ಸಂವಿಧಾನ ಇರಬೇಕು, ಇಲ್ಲಾಂದ್ರೆ ಹೇಗೆ ಕೊಡ್ತಾರೆ ನಿಮಗೆ? ಹಂಗಾಗಿ ಇವತ್ತು ಏನು ಅಂಬೇಡ್ಕರ್ ಜಯಂತಿ ಮಾಡ್ಬೇಕಾದ್ರೆ ಈಗ ಅಂಬೇಡ್ಕರ್ ಜಯಂತಿನ ಬರೀ ಹುಟ್ಟುಹಬ್ಬ ಅಂತ ಹೇಳಿ ಬರೀ ಒಂದು ಏನು ಹುಟ್ಟುಹಬ್ಬಗಳು ಎಲ್ಲವೂ ಮಾಡ್ತೀವಿ. ಅದು ಅರ್ಥಪೂರ್ಣ ಆಗಬೇಕು. ಆ ಮನುಷ್ಯನ ಕನಸುಗಳು ಒಂದಿಷ್ಟು ಜಾರಿ ಬರ್ಬೇಕು ಅಂತ ಹೇಳಿದ್ರೆ ನಾವು ಸಂವಿಧಾನದ ಬಗ್ಗೆನೇ ಇವತ್ತು ಒಂದು ವಿಶೇಷವಾದ ಇದನ್ನ ಮಾಡ್ಬೇಕಾಗುತ್ತೆ. ನಾವು ಒಂದು ಎಲ್ಲರೂ ಸೇರಿ ಮಾಡಿದ್ರೆ ಎಲ್ಲರೂ ಅದೇ ಒಂದು ಸಂವಿಧಾನದ ಬಗ್ಗೆ ತಿಳಿಸ್ಬೇಕು. ಎರಡನೇದಾಗಿ ಏನಾಗಿದೆ, ನಾವು ಬರೀ ದಲಿತರಿಗೋಸ್ಕರ ಅಂಬೇಡ್ಕರ್ ಬೇಕಾಗಿಲ್ಲ. ಅಂಬೇಡ್ಕರ್ ನಾವೆಲ್ಲ ಮೈಗೂಡಿಸ್ಕೊಂಡ್ಬಿಟ್ಟಿದ್ದೀವಿ. ನಾವು ಅವ್ರ ಜೊತೆಗೆ ಉಸಿರಾಡ್ತಾ ಇದ್ದೀವಿ. ನಾವು ಸತ್ರನು ಹೋರಾಟ ಮಾಡಿ ಸಾಯ್ತೀವಿ. ಪ್ರಶ್ನೆ ಬಂದಿರ್ತಕ್ಕಂಥ ಉಳಿದವರು ನೋಡ್ತಾ ಇದ್ದಾರೆ. ಇವ್ರು ಯಾಕೆ ಮಾಡ್ತಾರೆ, ಊರಿಗೆ ಹುಚ್ಚಿಡಿದ್ಬಿಟ್ಟು ಅಂತ ತಿಳ್ಕೊಂಡಿದ್ದಾರೆ. ಆಕ್ಚುಲಿ ಅವ್ರಿಗೆ ಹುಚ್ಚಿಡ್ತಾ ಇದೆ ಇಲ್ಲ. ಯಾಕೆಂದ್ರೆ ನಮಗೆ ಇವತ್ತೆಲ್ಲರೂ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಏನಾದ್ರು ಒಂದು ಸಣ್ಣ ಇದು ಮಾಡಿ ನೋಡ್ರಿ ದೇಶ ಪೂರ ಬೆಂಕಿ ಹತ್ತುತ್ತೆ. ಅದೇ ಹಿಂದುಳಿದವ್ರಿಗೆ ಏನು ಹಿಂದುಳಿದ ನಾಯಕರು ಅಂತ ಹೇಳ್ತಿದ್ದಾರೆ. ಹಿಂದುಳಿದವ್ರಿಗೆ ಯಾರು ಬರ್ಬೇಕಾಯ್ತು ಜೊತೆಗೆ ಅವ್ರಿಗೆ ಏನಾರು ಆದ್ರೆ ಯಾರು ನಮ್ಗೆ ಗೊತ್ತಿಲ್ಲ ಅನ್ನೋ ಥರದ ಮನೆಗಿರ್ತಾರೆ ಜನ. ಅಂದ್ರೆ ಅವ್ರಿಗೆ ಅರಿವಿನ ಕೊರತೆ. ಹಂಗಾಗಿ ನಾವು ಅವ್ರ ಜೊತೆಗೆ ಹೇಳ್ಕೊಂಡಾಗ ಮಾತ್ರ ಇವು ಸ್ವಲ್ಪ ಇವೆಲ್ಲವೂ ಜನಗಳಿಗೆ ಗೊತ್ತಾಗುತ್ತೆ, ಸಮಾಜದಲ್ಲಿ ಒಂದಿಷ್ಟು ಜಾಗೃತಿ ಮೂಡುತ್ತೆ ಅನ್ನೋದು ನಾವು ಅನಿಸಿಕೆ. ಹಾಗಾಗಿ ನಾನು ಇವತ್ತು ಮೀಟಿಂಗ್ ಅದನ್ನೇ ಹೇಳಿದೆ, ಸಂವಿಧಾನದ ಬಗ್ಗೆನೇ ಒಂದಿಷ್ಟು ಏನಾದ್ರು ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಸ್ವಲ್ಪ ಜನಗಳಿಗೆ. ಈಗ ನಾವಾದ್ರೂ ಸಹ ಇದು ಮಾಡೋದ್ರಿಂದ ಇದೇನು ಬರೋ ಬಂದ್ರವ್ರಿಗೆ ನಮಗಷ್ಟೇ ಅರ್ಥ ಆಗುತ್ತೆ. ನಾವು ಹೋಗಿ ಹಳ್ಳಿಗಳಿಗೆ ತಿಳಿಸೋಂತಾರಲ್ಲ ನಾವು. ಇವುಗಳು ಎಲ್ಲೆಲ್ಲಿ ಹೋಗ್ಬೇಕಂದ್ರೆ ಹಳ್ಳಿಗಳಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಈ ಥರದ್ದು ಕಾರ್ಯಾಗಾರಗಳು ಹೋದಾಗ ಮಾತ್ರ ಜನಗಳಿಗೆ ಅರ್ಥ ಆಗುತ್ತೆ ಸಂವಿಧಾನ ಅಂದ್ರೇನು. ಸಂವಿಧಾನ ನಾವೇನಾದ್ರು ಇವತ್ತು ಬದುಕ್ತಾ ಇದ್ದೀವಿ, ನಮ್ಗೆಲ್ಲ ಒಂದ್ ಕಡೆಗೆ ರಕ್ಷಣೆ ಇದೆಯಪ್ಪ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನಮ್ಮನ್ನು ಕಾಪಾಡ್ತಾ ಇದೆ ಅನ್ನೋದು ಅವ್ರಿಗೆ ಅರಿವು ಬಂದಾಗ ಮಾತ್ರ ಅವರು ಜಾಗೃತರಾಗಿ ಹೊರ ಬರ್ತಾರೆ. ಇಂಥವೇನಾದ್ರು ಸಣ್ಣ ವಿಚಾರಗಳು ಬಂದ್ರು, ಈಗ ಮೀಡಿಯಾ ಎಷ್ಟು ಆಗಿದೆ ಅಂದ್ರೆ ಸುಳ್ಳನ್ನು ಸತ್ಯ ಮಾಡಿ ತೋರಿಸುತ್ತೆ. ಆ ಸುಳ್ಳನ್ನೇ ಭ್ರಮೆ ಒಳಗೆ ಬದುಕ್ತಾ ಇದ್ದಾರೆ. ಈಗ ನಾವು ಸುಳ್ಳನ್ನೇ ನಂಬ್ಕೊಂಡು ಇದೇ ಪ್ರಪಂಚ ಅಂತ ಬದುಕ್ತಾ ಇದ್ದಾರೆ ಜನರು. ಈ ಕಾಲದಾಗೆ ನಾವು ಜನಗಳ ಜಾಗೃತಿ ಮೂಡಿಸ್ಬೇಕಾಗುತ್ತೆ. ಹಾಗಾಗಿ ಈ ಸಂವಿಧಾನ ದಿನ ನಾವೇನು ಅಂಬೇಡ್ಕರ್ ಜಯಂತಿ ಮಾಡ್ತಿದ್ವಿ, ಅದಕ್ಕೆ ಅಂಬೇಡ್ಕರ್ ಜಯಂತಿ ಅರ್ಥಪೂರ್ಣ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ನಟರಾಜ್ ಅವರು ನಮ್ಮ ಈ ಮಹಾತ್ಮ ಜ್ಯೋತಿಬಾ ಫುಲೆ ಅಂತ ಸಾಹೇಬ್ ಹೇಳಿದ್ರು,
ಮಹಾತ್ಮರೇ ಅವರು. ಯಾಕಂದ್ರೆ ಅವರು ಇಲ್ಲದೆ ಹೋಗಿದ್ರೆ ನಮ್ಗೆ ಯಾರಿಗೂ ಇವತ್ತು ಉಸಿರೇ ಇಲ್ಲ. ಸುಮ್ಮನೆ ನಾವು ಜೀವಿತಾಳಕ್ಕೆ ಬದುಕಬೇಕಾಗಿತ್ತು ಅಷ್ಟೇ. ಹಂಗಾಗಿ ಅಂತ ಮಹಾತ್ಮ ನಡೆಯುವಂಥ ಸಂದರ್ಭ ಕ್ರಿಯೇಟ್ ಇವತ್ತು ಮಾಡಿದ್ವಿ. ನಮ್ಗೆಲ್ಲರಿಗೂ ಹೊಂದಿಸಿ ನನ್ನ ಮಾತು. ನಮಸ್ಕಾರ. ಸಭೆಯಲ್ಲಿ ನಮ್ಮ ನಟರಾಜ್ ಅವರು ಸಾವಿತ್ರಿಬಾಯಿ ಫುಲೆ ಮತ್ತು ಇವರ ಹುಟ್ಟುಹಬ್ಬ ಆಚರಿಸುವ ಬಗ್ಗೆ ಆಚರಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಒಂದು ಸಭೆಗೆ ನಮ್ಮ ಅಧ್ಯಕ್ಷರಾದ SC/ST ಸಂಘದ ಅಧ್ಯಕ್ಷರಾದ ಶ್ರೀ ಹನುಮ ನಾಯ್ಕ ಅವರು ಆಗಮಿಸಿದ್ದಾರೆ. ಅವರು ಮತ್ತು ಇತರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲರೂ ಸಹ ಬಂದು ಈ ಒಂದು ಸಭೆಗೆ ಹಾಜರಿದ್ದು ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅವನ್ನೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದಾರೆ.